K. Salma, daughter of K. Riaz Ahmed, gold medal for highest OGPA and BSc Honors Horticulture at College of Horticulture, Munirabad, Koppala. Jayawardhan gold medal. Pallavi Lakshmesh Mallanawar, she has got 4 gold medals. Next, Gongat Armesri, she has got 5 gold medals. UHS gold medal for highest OGPA and BSc Honors Horticulture, College of Horticulture, Kolar. Teachers gold medal, College of Horticulture, Kolar. Dr. P. Ratan N. Gowda and Professor P. R. Nandan Gowda gold medal. Sri Venkat Reddy and gold medal. D.S. Chandrasekhar gold medal. Next, Bhimava, daughter and Sahana Patige, daughter of Manjunath Patige. Both have to. Yes. Solve. ಅಣ್ಣ ಕೈ ತೆಗೀರಿ. ಹಲೋ 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 ನಾವು ಒಂದೇ ಕಡೆ ಹಾಕೀನಿ. ಸರ್, ನನ್ನ ಹೆಸರು ಭೀಮವ್ವ ಅಂತ. ನಾನು ಕೊಪ್ಪಳದಿಂದ ತಳಬಾಳನ್ನ ಒಂದು ಹಳ್ಳಿಯಿಂದ. ನಾನು ಒಂದರ ಫಾರ್ಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ನಾವು ರೈತಾಕಿ ಕುಟುಂಬದಿಂದ ಹುಡುಗಿ. ಇವರು ನಮ್ಮಣ್ಣ, ನಮ್ಮ ತಾಯಿ. ಈ ಮೂಮೆಂಟ್ ಹೆಂಗೆ ಅನಿಸ್ತಿದೆ ಅಂದರೆ ಭಾಳ ಖುಷಿ ಆಗ್ತಿದೆ. ಡ್ರೀಮ್ ಟು ಬಿ ಕಮ್ ಟ್ರೂ ಅಂತ ಅನಿಸ್ತಿದೆ. ನಾನು ಇದು ಡಿಗ್ರಿ ಕಾಲೇಜಿಗೆ ಹೋಗುವಾಗ ಅಂದ್ಕೊಂಡಿದ್ದೆ ಒಂದಾದರೂ ಮೆಡಲ್ ತೊಗೊಳ್ಳೋದೆ ಅಂತ. ನಮ್ಮ ಮನೆಯಲ್ಲಿ ಇನ್ನೊಬ್ಬರು ನಮ್ಮ ದೊಡ್ಡಮ್ಮನ ಮಗ ಅಗ್ರಿಕಲ್ಚರ್ ಗ್ರ್ಯಾಜುಯೇಟೇ ಇದ್ದಾರೆ. ಅವರು ಒಂದ್ಸಲ ಗೋಲ್ಡ್ ಮೆಡಲ್ ತಗೊಂಡಿದ್ರು. ಅದು ನಮ್ಮ ಮನೇಲಿ ಮಾತಾಡುವಾಗ ನಮ್ಮಣ್ಣ ಅವ್ರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂತ ಭಾಳ ಖುಷಿಯಾಗಿದ್ದರು. ಆ ಮೂಮೆಂಟಿಗೆ ಅಂದ್ಕೊಂಡೆ, ನಾನು ಒಂದು ಗೋಲ್ಡ್ ಮೆಡಲ್ ತಗೊಂಡ್ರೆ ನಮ್ಮಣ್ಣ ಎಷ್ಟು ಖುಷಿ ಆಗ್ತಾನೋ ಏನೋ, ನಮ್ಮ ಮನೇಲಿ ಎಷ್ಟು ಖುಷಿ ಆಗ್ತಾರೋ ಏನೋ, ನಾನು ತಗೊಳ್ಳೇಬೇಕು ಒಂದಾದರೂ ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ಅದೇ ರೀತಿಯೇ ನನ್ನ ಹಾರ್ಡ್ ವರ್ಕಿಂಗ್ ನಂಗೆ ಸಿಕ್ತು ಅಂತ ನನಗೆ ಅನ್ನಿಸ್ತಿದೆ. ನಾನು ಈಗ ನಾವು ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು 16 ತೊಗೊಂಡಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. ಎವ್ರಿ ಒನ್ ಡಿಸರ್ವ್ ಅಂತ ಹೇಳ್ತೀನಿ. ಮತ್ತು ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿದ್ದಂದರೆ ನಮ್ಮ ಅಣ್ಣ, ನಮ್ಮ ತಾಯಿ. ನಂಗೆ ತಂದೆ ಇಲ್ಲ. ನನ್ನ ತಂದೆ ಸ್ಥಾನದಲ್ಲಿ ನಮ್ಮ ಅಣ್ಣನೇ. ನಮ್ಮ ತಂದೆಗಿಂತ ಹೆಚ್ಚಾಗಿ ನಮ್ಮ ಅಣ್ಣ ನಾನು ನೋಡ್ಕೊಂಡಿದ್ದಾರೆ. ನನಗೊಂಥರ ಬ್ಯಾಕ್ ಬೋನ್ ಆಗಿ ಎಲ್ಲದಕ್ಕೂ ನಿಂತು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಾಯಿನೂ ಹಾಗೆ. ನಮ್ಮ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ಹೆಣ್ಮಕ್ಳಿಗೆ ಯಾವಾಗಲೂ ಧೈರ್ಯ ಛಲ ಇರಬೇಕಮ್ಮ, ಅಂದರೆ ನೀವು ಮುಂದೆ ಬರ್ತೀರಾ, ಅದಿದ್ರೇ ನೀವೇನಾದರೂ ಒಂದು ಅಚೀವ್ ಮಾಡ್ತೀರಾ ಅಂತ ಹೇಳಿದ್ರು. ಅದು ಒಂದು ನನಗೆ ಯಾವಾಗಲೂ ಹೇಳ್ತಿತ್ತು. ಹಾಗೆ ನಮ್ಮ ಅಣ್ಣ ನಾನು ಏನು ಮಾಡ್ತೀನಿ ಅಂದರೂ ಯಾವತ್ತೂ ಬೇಡ ಅಂತ ಅಂದೇ ಇಲ್ಲ. ನೀನು ಓದಿದರೆ ನಮ್ಮ ಮನೇಲಿ ಇನ್ನೊಬ್ರು ಓದ್ತಾರೆ, ನೀನು ಓದಲಿಲ್ಲ ಅಂದರೆ ಯಾರು ಓದ್ತಾರೆ, ನೀನೇ ಬರಬೇಕು, ನೀನೇ ಓದು ಅಂತ ಯಾವಾಗಲೂ ಪ್ರೋತ್ಸಾಹ ಮಾಡಿದ್ದಾರೆ. ನನಗೆ ಯಾವತ್ತೂ ಏನೂ ಅಂದಿಲ್ಲ, ಬೈದಿಲ್ಲ. ಓದು, ನೀನೆಲ್ಲ ಚೆನ್ನಾಗೇ ಓದ್ತಿದ್ಯಾ, ಓದು ಅಂತ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಣ್ಣ ನನಗೆ. ಅದೇ ರೀತಿ ನನ್ನ ಫ್ಯಾಮಿಲಿಯಲ್ಲೂ ಕೂಡ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಮಾಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಯಾವುದಕ್ಕೂ ಇಲ್ಲ ಅಂತ ಹೇಳೇ ಇಲ್ಲ. ನಂಗೆ ತಂದೆ ಇಲ್ಲ ಅನ್ನೋ ಕೊರಗೂ ನಮ್ಮ ಅಣ್ಣ ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ. ಆ ರೀತಿ ನನಗೆ ವಿದ್ಯೆ ಕಲಿಸಿದ್ದಾರೆ. ನಾನು ಇವತ್ತು ನಮ್ಮ ಅಣ್ಣಂಗೆ ಖುಷಿ ಆದರೆ ನನಗೆ ಅಷ್ಟೇ ಒಂದು ದೊಡ್ಡ ಗೋಲ್ಡ್ ಮೆಡಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿದೆ. ಭಾಳ ಪ್ರೌಡ್ ಮೂಮೆಂಟ್. ನಾನು ಪಪ್ಪ ಟೈಲರಿಂಗ್ ಮಾಡ್ತಿದ್ರು, ನನಗೆ ಇಷ್ಟು ಚೆನ್ನಾಗಿ ಓದಿಸಿದ್ದಾರೆ. ಮತ್ತು ನಮ್ಮ ಹಳ್ಳಿ ಕಡೆ ಗರ್ಲ್ಸ್ಗೆ ಓದಿಸೋದೇ ಇಲ್ಲ. ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ಗರ್ಲ್ಸ್ಗೂ ಓದೋಕ್ಕೆ ಅವಕಾಶ ಕೊಟ್ಟು ನೋಡಿರಿ. ಅವರು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡ್ತಾರೆ. ಅವ್ರು ನಮ್ಮ ಮುಂದೆ ಹೋಗೋಕೆ ಬಿಡ್ರಿ. ನಮ್ಮ ಲೆಕ್ಚರ್ಸ್ ಮತ್ತು ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಾಲೇಜ್ ಟಾಪರ್ ಇದ್ದೆ ಸರ್, ಬಟ್ ನನಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಿಕ್ಕಿದ್ದು ಖುಷಿ ಆಗ್ತಾಯಿದೆ ಬಹಳ. ನಾನು ಹಾರ್ಟಿಕಲ್ಚರಲ್ಲೇ ಮುಂದುವರಿಬೇಕಂತ ಅಂದ್ಕೊಂಡಿದ್ದೀನಿ ಸರ್, ಸೈಂಟಿಸ್ಟ್ ಆ ಥರ. ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಈ ಲೆವೆಲ್ಗೆ ಯಾರಾದರೂ ಓದಿದವರು ಪ್ರಶಸ್ತಿ ಪಡೆದವರು ಯಾರಾದರೂ ಇದ್ದಾರಾ? ಇಲ್ಲ ಸರ್, ನಮ್ಮ ಮನೆಯಲ್ಲಿ
ಏನು ಅನಿಸ್ತಿದೆ ಇವಾಗ ಇಷ್ಟೆಲ್ಲ? ಖುಷಿ ಆಗ್ತಾಯಿದೆ ಸರ್. ನನ್ನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೈತಿ ಅಂತ ಹೇಳ್ಬೋದು.